ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಈಸಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾತ್ರ ಮಾಡಿ. ಸೊ ವಿದ್ಯಾರ್ಥಿಗಳೇ, ಸೆಕೆಂಡ್ ರೌಂಡಲ್ಲಿ ತುಂಬ ಜನ ವಿದ್ಯಾರ್ಥಿ ಒಂದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಸೊ ನೀವು ಚೆಕ್ ಮಾಡ್ಕೋಬೋದು. ನಿಮ್ಮ ಒಂದು ತಾತ್ಕಾಲಿಕ ಫಲಿತಾಂಶ ಲಿಂಕ್ ಏನಿದೆ ಅಲ್ಲ, ಸೊ ಇಲ್ಲಿ ನಿಮ್ಮ ಸಿ ಡಿ ನಂಬರ್ ಎಕ್ಸಾಂಪಲ್ ಸಮಥಿಂಗ್ ಏನಾದರೂ ಇರುತ್ತೆ. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸಿ ಟಿ ನಂಬರ್ನ, ಹಾಗೆ ಅಡ್ಮಿಷನ್ನು ಡೇಟ್ ಆಫ್ ಬರ್ತು, ಹಾಗೆ ಇಲ್ಲಿರೋ ಒಂದು ಕ್ಯಾಪ್ಚರ್ ಏನಿದೆ ಅಲ್ಲ, ಸೊ ಇದನ್ನು ಆ್ಯಸ್ ಇಸ್ ನೀವು ಇದೇ ಥರ ಫಿಲ್ ಮಾಡಿ. ಸೊ ಇದು ಫಿಲ್ ಮಾಡಿದ ನಂತರ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ರಿಸಲ್ಟನ್ನು ಚೆಕ್ ಅಂತ ಹೊಡೀರಿ. ಸೊ ನಿಮ್ಮ ರಿಸಲ್ಟ್ ಕಾಪಿ ಬರುತ್ತೆ. ಸೊ ರಿಸಲ್ಟ್ ಒಂದು ಏನಾದರೂ ಒಂದು ಕಾಲೇಜ್ ಅಲಾಟ್ ಆಗಿದೆ ಅಂದರೆ ಓಕೆ ವಿದ್ಯಾರ್ಥಿ. ಯಾರ್ಯಾರು ವಿದ್ಯಾರ್ಥಿ ಒಂದು ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ ಅಲ್ಲ, ಸೊ ಇಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತಂದರೆ ಒಂದು ಕಾಲೇಜ್ ತೋರಿಸ್ತಾ ಇದೆ ಅಂದರೆ ನೀವು ಅಡ್ಮಿಷನ್ ಮಾಡ್ಕೋಬೋದು. ಇವಾಗಲ್ಲ, ಅರೌಂಡ್ ಒಂದು 3 days ಆಗುತ್ತೆ ವಿದ್ಯಾರ್ಥಿ ನಿಮ್ಮೊಂದು ಫೈನಲ್ ರಿಸಲ್ಟ್ ಬರೋಕ್ಕೆ. ಇದು ಸೊ ಪ್ರೊವಿಷನಲ್ ರಿಸಲ್ಟ್ ಮಾತ್ರ. ಸೊ ಪ್ರೊವಿಷನಲ್ ರಿಸಲ್ಟಲ್ಲಿ ನೀವು ಏನೇ ಒಂದು ಅಡ್ಮಿಷನ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಪ್ರೊವಿಷನಲ್ ರಿಸಲ್ಟ್ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂದರೆ ಬಿಟ್ಬಿಡಿ. ಸೀಟ್ ಅಲಾಟ್ಮೆಂಟ್ ಆಗಿಲ್ಲಲ್ಲ, ಸೊ ಆ ವಿದ್ಯಾರ್ಥಿ ಏನಿದೆಲ್ಲ, ಸೊ ಬ್ಯಾಕ್ ಬರೋ ವಿದ್ಯಾರ್ಥಿಗಳೇ. ಸೊ ನಿಮ್ಗೆ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ವಿದ್ಯಾರ್ಥಿಗಳು ಒಂದು ಮಿಸ್ಟೇಕ್ಸ್ ಆಗಿರ್ತೇವೆ ಅಂತ ನಮ್ಮ ಕೆ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಿದ್ದಾರೆ. ಸೊ ಆಗಿರೋಂಥ ಮಿಸ್ಟೇಕ್ಸ್ನ ಯಾವ ಥರ ಸಾಲ್ವ್ ಮಾಡ್ಬೋದು ಅಂತಂದರೆ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಏನಂದರೆ, ಒಂದು ರಿಸಲ್ಟ್ ಕಾಪಿಯಲ್ಲಿ ಒಂದು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ಸಲ್ಲಿ ನಮ್ಮ ಮಿಸ್ಟೇಕ್ಸ್ ಆಗಿರ್ತವೆ. ಓಕೆ, ನಾವು ಒಬ್ಬ ವಿದ್ಯಾರ್ಥಿಗೆ ಎಲಿಜಿಬಿಲಿಟಿ ಇದ್ದು ಕೂಡ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ಸೊ ಅಂಥ ವಿದ್ಯಾರ್ಥಿ ಏನಿದೆಲ್ಲ, ಸೊ ಇಲ್ಲಿ ಬನ್ನಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಓವರಾಲಾಗಿ ನೀವು ಏನೇನು ಕಾಲೇಜಸ್ನ ಆ್ಯಡ್ ಮಾಡಿದ್ದೀರಾ ಫಸ್ಟ್ ರೌಂಡಲ್ಲಿ, ಹಾಗೆಯೇ ಒಂದು ಕಾಲೇಜಸ್ನ ಡಿಲೀಟ್ ಮಾಡ್ಕೊಂಡಿದ್ದೀರಾ ಫಸ್ಟ್ ರೌಂಡಲ್ಲಿ. ಸೆಕೆಂಡ್ ರೌಂಡಿಗೆ ಏನೇನು ಮೀಸಲಾತಿ ಕಾಲೇಜಸ್ ಇದಾವಲ್ಲ ನಿಮ್ಮ ಹತ್ರ, ಸೊ ಒಂದು ಕಾಲೇಜಸ್ ಇದ್ದರೂ ಕೂಡ ಒಂದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಇಲ್ಲಿ ಏನು ಕಟ್ ಆಫ್ ರ್ಯಾಂಕನ್ನು ಬಿಟ್ಟಿದ್ದಾರಲ್ವಾ, ಸೊ ಈ ಕಟ್ ಆಫ್ ರ್ಯಾಂಕನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ಒಬ್ಬ ವಿದ್ಯಾರ್ಥಿನ ತೆಗೆದುಕೊಳ್ತಾ ಇದ್ದೀನಿ, ಮಹೇಶ್ ಅಂತ ಒಬ್ಬ ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀನಿ. ಆ ವಿದ್ಯಾರ್ಥಿಗೆ ಏನಾಗಿದೆ, ಸೆಕೆಂಡ್ ರೌಂಡಲ್ಲಿ ಯಾವ ಥರ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಫಸ್ಟ್ ರೌಂಡಲ್ಲಿ ಕೂಡ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಸೊ ಸೆಕೆಂಡ್ ರೌಂಡಲ್ಲಿ ಅದೊಂದು ಕಟ್ ಆಫ್ ರ್ಯಾಂಕ್ ಚೆನ್ನಾಗಿದೆ, ಓಕೆ, ಆದರೂ ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ. ಸೊ ಇಂಜಿನಿಯರಿಂಗ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ, 6767 ಒಂದು KCT ರ್ಯಾಂಕ್ ಇದೆ ಒಂದು. ಸೊ ಇಲ್ಲಿ ಕಾಲೇಜಿನ ರ್ಯಾಂಕ್ ಆ ಥರ ಇದೆ. ಬಟ್ ಅವನದಿರೋದು ಬಂದು 5000 ಇದೆ, ಆದರೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ. ಓಕೆನಾ? ಸೊ ಅವಾಗ ಏನು ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳು, ನೀವು ಏನೇನು ಕಾಲೇಜಸ್ನ ಆ್ಯಡ್ ಮಾಡಿದರೆ ಎಲ್ಲ ಕಾಲೇಜಸ್ ಒಂದು ಕಟ್ ಆಫ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವ ಕಾಲೇಜಸ್ ಕಟ್ ಆಫ್ ರ್ಯಾಂಕು ಜಾಸ್ತಿ ಇದೆ, ನಿಮ್ಮದು CET ರ್ಯಾಂಕ್ ಕಡಿಮೆ ಇದೆ. ಸೊ ಅಂತ ಇದೇನು ಮಾಡಬೇಕು, ಇಲ್ಲಿ CET ರ್ಯಾಂಕ್ ಏನಿದೆ ಅಲ್ಲ, ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕು ಕಡಿಮೆ ಇದ್ದು ಕಾಲೇಜ್ ಕಟ್ ಆಫ್ ರ್ಯಾಂಕು ಜಾಸ್ತಿ ಇದ್ದರೆ ವಿದ್ಯಾರ್ಥಿಗಳು, ನೀವು ಏನಿದೆಯಲ್ಲ, ಸೊ ಇಲ್ಲಿ ಒಂದು Gmail ಐಡಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಏನು Gmail ಐಡಿ ಕೊಟ್ಟಲ್ಲ, ಈ Gmail ಐಡಿಗೆ ನೀವು ಮೆಸೇಜ್ ಮಾಡಿ, ಒಂದು ಇಮೇಲ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಇಮೇಲ್ ಮಾಡೋ ಮುಖಾಂತರ ನಿಮ್ದು ಏನಿದೆಯಲ್ಲ, ಸೊ ಫೈನಲ್ ರಿಸಲ್ಟ್ ಏನು ಬಿಡ್ತಾರಲ್ಲ, ಸೊ ಫೈನಲ್ ರಿಸಲ್ಟ್ ಬಿಡೋಕ್ಕಿಂತ ಮುಂಚೆ ನಿಮ್ದೊಂದು ಎಲ್ಲ ಅನಲೈಸ್ ಮಾಡಿ ನಿಮ್ಗೊಂದು ಸೀಟ್ ಅಲಾಟ್ಮೆಂಟ್ನ ನಿಮ್ಗೆ ಯಾವ ಸೀಟ್ ಅಲಾಟ್ಮೆಂಟ್ ಹಾಕಿದ್ದೀರ ಕಾಲೇಜಸ್ನ, ಅದರಲ್ಲಿ ಯಾವುದಕ್ಕೆ ಕಟ್ ಆಫ್ ರ್ಯಾಂಕ್ ಈಕ್ವಲ್ ಆಗುತ್ತೆ ಅದನ್ನು ನೋಡಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ವಿದ್ಯಾರ್ಥಿ ಯಾರಿಗೊಂದು ಸೀಟ್ ಅಲಾಟ್ಮೆಂಟ್ ಆಗಲಿಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ KCT ಕಟ್ ಆಫ್ ರ್ಯಾಂಕನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕಾಲೇಜಸ್ ಕೂಡ ಯಾವ ಕಾಲೇಜ್ಗೆ ಕಟ್ ಆಫ್ ರ್ಯಾಂಕ್ ಕರೆಕ್ಟಾಗಿದೆ, ಸೊ ನಿಮ್ಮ ರ್ಯಾಂಕು ಕಡಿಮೆ ಇದ್ದು ಕಟ್ ಆಫ್ ರ್ಯಾಂಕ್ ಜಾಸ್ತಿ ಇದೆಯಲ್ಲ, ಆ ಕಾಲೇಜನ್ನು ನೀವೊಂದು ಕಾಲೇಜು ಹಾಗೆ ನಿಮ್ಮ ಡೀಟೇಲ್ಸನ್ನ ಎಲ್ಲನೂ ಫಿಲ್ ಮಾಡಿ. ಸೊ ಅವಾಗ ಅವ್ರು ನೋಡಿಕೊಂಡು ಅನಲೈಸ್ ಮಾಡಿಕೊಂಡು ಈ ಕಾಲೇಜ್ ಸಿಗಬೇಕಿತ್ತು ಬಟ್ ಸಿಕ್ಕಿಲ್ಲ ಅನ್ನೋದನ್ನು ಪರಿಗಣಿಸಿ ನಿಮಗೆ ಒಂದು ಕಾಲೇಜ್ ಅಲಾಟ್ಮೆಂಟ್ನ ಮಾಡ್ತಾರೆ. ಓಕೆನಾ ವಿದ್ಯಾರ್ಥಿ? ಸೊ ಆದಷ್ಟು ಜಲ್ದಿ ಎಲ್ಲ ವಿದ್ಯಾರ್ಥಿ ಕೂಡ ಶೇರ್ ಮಾಡಿದಾನ. ಸೊ ಯಾರ್ಯಾರು ವಿದ್ಯಾರ್ಥಿ ಒಂದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೊ ಈ ಥರ ಮಾಡೋದ್ರಿಂದ ನಿಮಗೆ ಸೀಟ್ ಅಲಾಟ್ಮೆಂಟ್ ಈಸಿ ಆಗುತ್ತೆ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಸೊ ಏನೇ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ನಾನು ತಿಳಿಸ್ತೇನೆ. ಥ್ಯಾಂಕ್ ಯು.